ನನ್ನ ಹೆಸರು ದೀಪಕ್ ಸುಬ್ರಹ್ಮಣ್ಯ ಅಂತ. ಕಳೆದ 20 ವರ್ಷದಿಂದ ರಂಗದ ಮೇಲೆ ಕೆಲಸ ಮಾಡ್ಕೊಂಡು ಬಂದು ಜೊತೆಗೆ 11ನೇ ಸಿನಿಮಾ ಮಿಸ್ಟರ್ ರಾಣಿ ಅಂತ ಮಾಡ್ಕೊತಾ ಇದ್ವಿ. ಈ ಚಿತ್ರವನ್ನ ಫೆಬ್ರವರಿ 7ನೇ ತಾರೀಕು ನಾವು ಚಿತ್ರಮಂದಿರಗಳಿಗೆ ತರುವಂತಹ ಒಂದು ವ್ಯವಸ್ಥೆ ಮಾಡ್ಕೊಂಡಿದೀವಿ. ಈ ನಿಟ್ಟಿನಲ್ಲಿ ಚಿತ್ರದ ಬಗ್ಗೆ ಬೇರೆ ಅಂಶಗಳನ್ನ ನಮ್ಮ ಇಡೀ ತಂಡ ಈಗ ನಿಮ್ ಜೊತೆ ಹಂಚ್ಕೊಳ್ಳುತ್ತೆ. ನನ್ನ ಬಲಕ್ಕೆ ಸಿದ್ದು ಅನ್ನಿದ್ದಾನೆ. ಸಿದ್ದು ಈ ಚಿತ್ರಕ್ಕೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದಾನೆ. ಹಾಗೆ ಅಸಿಸ್ಟೆಂಟ್ ಡೈರೆಕ್ಷನ್ ಟೀಮ್ ನಲ್ಲಿ ಚಂದ್ರಕಾಂತ, ಆಮೇಲೆ ಚಂದ್ರಕಾಂತ್, ಆಮೇಲೆ ನಿಮ್ಮ ಮಂಡ್ಯದವರೇ ಆದ ವಿನೋದ್ ಅವರಿದ್ದಾರೆ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಬೇರೆ ಆನ್ಲೈನ್ ಆಕ್ಟಿವಿಟೀಸ್ ನಲ್ಲಿ ನಮ್ಮ ಜೊತೆ ಇದ್ದಾರೆ. ಪ್ರಾಯಶಃ ಕನ್ನಡ ಸಿನಿಮಾಗಳಲ್ಲಿ ರೆಗ್ಯುಲರ್ ಆಗಿ ಯೋಚನೆ ಮಾಡಿದ್ರೆ ಒಬ್ಬರು ಅಥವಾ ಇಬ್ಬರು ಪ್ರೊಡ್ಯೂಸರ್ಸ್ ಇರ್ತಾರೆ. ನಮ್ಮ ಸಿನಿಮಾದಲ್ಲಿ 180 ಜನ ಪ್ರೊಡ್ಯೂಸರ್ಸ್ ಇದ್ದಾರೆ. ಇದೇ ಕಾರಣ. ಯಾಕೆ ಅಂತಂದ್ರೆ ಯಾರೋ ಒಬ್ರು ಹಣವನ್ನ ಹಾಕಿದಾಗ ಅವರ ಮಾತಿಗೆ ನಾವು ಒಲ್ಲೆ ಕೊಡಬೇಕಾಗತ್ತೆ. ಅಂದ್ರೆ ಅವ್ರೇನೋ ಒಂದು ಐಟಮ್ ಸಾಂಗ್ ಹಾಕಿ ಅನ್ನೋದಾಗ್ಲಿ ಅಥವಾ ಅವ್ರದ್ದೇನ್ ಧೋರಣೆ ಇರುತ್ತೆ ಅದನ್ನ ನಾವು ಅಳವಡಿಸ್ಕೋಬೇಕಾಗುತ್ತೆ. ಶ್ರೀ ಸಾಮಾನ್ಯರು ಅಂದ್ರೆ ಜನಸಾಮಾನ್ಯರು ನಮ್ಮ ನಿಮ್ಮಂಥವ್ರು ಸೇರಿ ಸಿನಿಮಾ ಮಾಡಿದ್ದಾರೆ. ನಮ್ಮ ಸಿನಿಮಾ ಡೈರೆಕ್ಟರ್ ಮಧುಚಂದ್ರ ಅಂತ. ಆತ ಸುಮಾರು 800 ಜನಕ್ಕೆ ಮೊದಲು ಕಥೆ ಹೇಳಿ ಅದರಲ್ಲಿ 180 ಜನ ಈ ಫಿಲಮ್ ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಫಿಲಮ್ ನ ಪ್ರೊಡ್ಯೂಸ್ ಮಾಡಿದ ಮೇಲೆ ನಾವು ಸುಮಾರು 2000 ಜನಕ್ಕೆ ಈ ಸಿನಿಮಾನ ಪ್ರಿವ್ಯೂ ಮಾಡಿ ತೋರಿಸಿದೀವಿ. ಅಂದ್ರೆ ಈ 180 ಜನ ಫ್ಯಾಮಿಲೀಸ್ ಇದಾರಲ್ಲ, ಅವರ ಸಂಗಡಿಗರು ಅವರೆಲ್ಲ ಬಂದು ನಮ್ಮ ಸಿನಿಮಾ ನೋಡಿದ್ದಾರೆ. ಈಗ 2000 ಜನಕ್ಕೆ ಸಿನಿಮಾ ತೋರಿಸಿದ ಮೇಲೆ ಕ್ರೌಡ್ ಫಂಡೆಡ್ ಫಿಲ್ಮ್, ಪ್ರಾಯಶಃ ಹಿಂದೆ ನೀವು ಲೂಸಿಯಾ ಕೇಳಿದಿರಿ ಅಂತ ಅನ್ಕೊಂಡಿದ್ದೀವಿ, ಪವನ್ ಕುಮಾರ್ ಅವ್ರದ್ದು ಈ ಮಾಡೆಲ್ ಅಲ್ಲಿ ಇತ್ತು. ಸೊ ಇಷ್ಟು ವರ್ಷಗಳ ಮೇಲೆ ಈ ತರ ಒಂದು ಎಫರ್ಟ್ ಮಾಡಿದೀವಿ ನಾವು. ಆ 2000 ಜನಕ್ಕೆ ಸಿನಿಮಾ ತೋರಿಸಿದ ಮೇಲೆ ಏನಾದ್ರು ಬದಲಾವಣೆಗಳು ಹೇಳಿದ್ರೆ ಅದನ್ನು ಕೂಡ ಅಡಾಪ್ಟ್ ಮಾಡ್ಕೊಂಡು ಇವಾಗ ಒಂದು ಫೈನಲ್ ಲೆಂತ್ ಸ್ಕ್ರಿಪ್ಟ್ ಬಂದಿದ್ದೀವಿ. ಈಗ ಸಿನಿಮಾ ನಾವಾಗಲೇ ಟ್ರೇಲರ್ 2 ಹಾಡು ಇದೆ. ಬುಡಕ್ಕೆ ಬೆಂಕಿ ಅಂತ ಒಂದು ಹಾಡು, ಮತ್ತೆ ಆಗತ್ತೆ ಮಚ್ಚ ಅಂತ. ಇದೆಲ್ಲ ಯೂಟ್ಯೂಬ್ ಅಲ್ಲಿ ಇದೆ. ಡಿಸ್ಟ್ರಿಬ್ಯೂಟರ್ಸ್ ಜೊತೆ ಸೇರಿ ನಾವು ಈ ಸಿನಿಮಾನ 7ನೇ ತಾರೀಕು ಕೇವಲ 99 ರೂಪಾಯಿ ಟಿಕೆಟ್ ದರದಲ್ಲಿ ತರ್ತಾ ಇದೀವಿ. ಅಂದ್ರೆ ಎಲ್ಲಾ ಸಿನಿಮಾ ಹಾಲ್ಗಳಲ್ಲೂ 99 ರೂಪಾಯಿಗೆ ನಾವು ಸಿನಿಮಾನ ತೋರಿಸೋ ವ್ಯವಸ್ಥೆ ಮಾಡಿದ್ವಿ. ಸೊ ನಮ್ಮ ಕಡೆಯಿಂದ ಒಂದು ಒಳ್ಳೆ ಉತ್ತಮವಾದ ಚಿತ್ರ ಮಾಡಿ 2 ಹೆಜ್ಜೆ ನಾವು ಮುಂದೆ ಬಂದಿದ್ದೀವಿ. ಜನನೂ ಇನ್ನು 3 ಹೆಜ್ಜೆ ಮುಂದೆ ಬಂದು ಸ್ಪಂದಿಸ್ತಾರೆ ಅಂತ ನಮಗೆ ಆಸೆ.